ಸಿಲಿಕಾನ್ ಸಿಟಿ ಜನರಿಗೆ ಇದು ಗುಡ್ ನ್ಯೂಸ್. ರಾತ್ರಿ 11 ಗಂಟೆ ಆದ್ರೆ ತಿನ್ನೋಕೇನು ಸಿಗಲ್ಲ, ಹೇಗಪ್ಪ ಊಟ ಮಾಡೋದು ಅನ್ನೋರಿಗೆ ಇದು ಸಖತ್ ಖುಷಿ ಸುದ್ದಿ. ಹಾಗಾದ್ರೆ ಅದೇನಂತೀರಾ? ಈ ಡೀಟೇಲ್ಸ್ ನೋಡಿ. ಬೆಂಗಳೂರು ಲಕ್ಷಾಂತರ ಜನರಿಗೆ ಆಶ್ರಯ ಕೊಟ್ಟಿರುವ ನಾಡು. ನೂರಾರು ಸಾವಿರಾರು ಮೈಲಿ ದೂರದಿಂದ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಕೆಲಸದ ನಡುವೆ ಸರಿಯಾದ ಸಮಯಕ್ಕೆ ತಿನ್ನಲು ಏನೂ ಸಿಗೋದಿಲ್ಲ. ಅಂತವರಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಹೋಟೆಲ್ಗಳು ಮಧ್ಯರಾತ್ರಿ 1 ಗಂಟೆ ತನಕ ಓಪನ್. ಇಂದು ಮಧ್ಯರಾತ್ರಿಯಿಂದಲೇ ಹೊಸ ಆದೇಶ ಜಾರಿ. ಹೌದು, ಬೆಂಗಳೂರಲ್ಲಿ ಅನೇಕರು ಲೇಟ್ ನೈಟ್ ಡಿನ್ನರ್ ಪಾರ್ಟಿಯನ್ನ ಇಷ್ಟಪಡ್ತಾರೆ. ಇಂಥವರಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಇಂದಿನಿಂದ ಮಧ್ಯರಾತ್ರಿ 1 ಗಂಟೆ ತನಕ ಹೋಟೆಲ್, ರೆಸ್ಟೋರೆಂಟ್ ತೆರೆಯಲು ಸರ್ಕಾರ ಅವಕಾಶ ನೀಡಿದೆ. ಪಬ್, ರೆಸ್ಟೋರೆಂಟ್ ಹಾಗೂ ಬಾರ್ನಿಂದ ಸಾಕಷ್ಟು ತೆರಿಗೆಯನ್ನ ಅಬಕಾರಿ ಇಲಾಖೆಗೆ ಕಟ್ಟಲಾಗ್ತಿದೆ. ಜೊತೆಗೆ ಹೆಚ್ಚುವರಿಯಾಗಿ 18% ಜಿಎಸ್ಟಿ ಕಟ್ಟಲಾಗ್ತಿದೆ. ಇದರೊಂದಿಗೆ ಗ್ಯಾಸ್, ದಿನಬಳಕೆ ವಸ್ತುಗಳ ಏರಿಕೆಯಿಂದ ಮಾಲೀಕರು ಕಂಗಾಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ 1 ಗಂಟೆಯವರೆಗೆ ಟೈಮಿಂಗ್ ವಿಸ್ತರಣೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿತ್ತು. ಹೋಟೆಲ್ ಅಸೋಸಿಯೇಷನ್ ಅವರ ಮನವಿಯನ್ನ ಪುರಸ್ಕರಿಸಿ ಸರ್ಕಾರ ಅವಕಾಶ ನೀಡಿದೆ. ಹೆಚ್ಚಿನ ಹೋಟೆಲ್ಗಳು ತೆಗಿಯಲ್ಲ, ಏನೋ ಒಂದು 5% ಹೋಟೆಲ್ ತೆಗಿಬೋದು. ಅದು ಅವ್ರಿಗೂ ಅನುಕೂಲ ಆಗುತ್ತೆ, ಜನರಿಗೆ ಅನುಕೂಲ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಬಾರಿಗೆ ಪರ್ಮಿಷನ್ ಕೊಟ್ಟಿದ್ದು ನಮಗೆ ಖಂಡಿತ ನಾವು ಇದನ್ನು ಸ್ವಾಗತಿಸ್ತೀವಿ, ಭಾಳ ಸಂತೋಷದಿಂದ ಸ್ವಾಗತಿಸ್ತೀವಿ. ಕ್ಲಬ್ ಬೆಳಿಗ್ಗೆ 9ರಿಂದ ಮಧ್ಯರಾತ್ರಿ 1 ಗಂಟೆ ತನಕ. ಸ್ಟಾರ್ ಹೋಟೆಲ್ ಬೆಳಿಗ್ಗೆ 9ರಿಂದ ಮಧ್ಯರಾತ್ರಿ 1 ಗಂಟೆ ತನಕ. ಹೋಟೆಲ್ ಮತ್ತು ಬೋರ್ಡಿಂಗ್ ಹೌಸ್ ಬೆಳಿಗ್ಗೆ 9ರಿಂದ ಮಧ್ಯರಾತ್ರಿ 1 ಗಂಟೆ ತನಕ. ಬಾರ್ ಬೆಳಿಗ್ಗೆ 10ರಿಂದ ಮಧ್ಯರಾತ್ರಿ 1 ಗಂಟೆ ತನಕ. ಮಧ್ಯರಾತ್ರಿ 1 ಗಂಟೆ ತನಕ ಅವಕಾಶ ಮಾಡಿಕೊಟ್ಟಿರುವ ಬಗ್ಗೆ ಹೋಟೆಲ್ ಮಾಲೀಕರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ದಿನದ 24 ಗಂಟೆಗೂ ಅವಕಾಶಕ್ಕೆ ಮನವಿ ಮಾಡಿದ್ದಾರೆ. ಟ್ರಾನ್ಸಿಟ್ ಅಲ್ಲಿ ತುಂಬಾ ಜನ ಇರ್ತಾರೆ. ಹಾಗಾಗಿ ಏನು ಇವತ್ತಿನ ಟ್ರಾಫಿಕ್ ಒತ್ತಡ ಇರ್ಬೋದು, ಇಲ್ಲ ಕಾರ್ಯ ಒತ್ತಡದಲ್ಲಿ ಆ ಟೈಮ್ ಹೊರಡೆ ಊಟಕ್ಕೆ ಬರೋಕ್ಕೆ ತೊಂದರೆ ಇದ್ದವ್ರಿಗೆ ಸ್ವಲ್ಪ ಎಕ್ಸ್ಟೆನ್ಷನ್ ಸಿಕ್ಕಿ ಅನುಕೂಲ ಆಗುತ್ತೆ. ತುಂಬ ಖುಷಿ ಆಗ್ತಾ ಇದೆ. ತುಂಬ IT ಅವರಿಗೆ ಮತ್ತು PG ಅವರಿಗೆ, ಸ್ಟೂಡೆಂಟ್ಸಿಗೆ ಮತ್ತು ಹೌಸ್ ವೈಫ್ ಯಾರಿಗೆ ಕುಕ್ಕಿಂಗ್ ತುಂಬ ಲೇಟ್ ಆಗಿಬಿಡುತ್ತೆ, ಆಫ್ಟರ್ 12 ದೇ ಕ್ಯಾನ್ ಅವರು ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಲೇಟ್ ನೈಟ್ ಲೈಫ್ ನೋಡೋ ಖುಷಿ ತುಂಬಾ ಜನರಿಗಿದ್ದು, ಸೆಕ್ಯೂರಿಟಿ ವೈಸ್ ಪೊಲೀಸರು ಯಾವೆಲ್ಲ ವ್ಯವಸ್ಥೆ ಮಾಡಿಕೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ. MG ರೋಡ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಸದ್ಯ ಈಗ ಜನ ಏನ್ ಹೇಳ್ತಿದ್ದಾರೆ? ಖುಷಿ ಪಡ್ತಾ ಇದ್ದಾರೆ? ಇನ್ನೊಂದು ಕಡೆಯಲ್ಲಿ ಪೊಲೀಸ್ನವರು ಕಾನೂನು ಸುವ್ಯವಸ್ಥೆ ಬಗ್ಗೆ ಏನಾದರೂ ಕ್ರಮವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಏನು ಅದ್ರ ಬಗ್ಗೆ ಮಾಹಿತಿ ಜೊತೆಗೆ ಯಾವಾಗಿಂದ ಇಂದಿನಿಂದನೇ ಶುರುವಾಗ್ತಿದೆ ಅಂತ ಸದ್ಯ ಮಾಹಿತಿ ಸಿಗ್ತಾ ಇದೆ, ಏನ್ ಹೇಳ್ತೀರಾ? ನಿಕೇಶ್, ಹೋಟೆಲ್ ಮಾಲೀಕರು ಹಾಗೆ ಪಬ್ ಮಾಲೀಕರು ಹಲವು ವರ್ಷಗಳಿಂದ ಈ ಬೇಡಿಕೆಯನ್ನು ಮುಂದಿಟ್ಟಿದ್ರು. ನಮ್ಮ ವ್ಯಾಪಾರ ವಹಿವಾಟಿಗೆ ಮಧ್ಯರಾತ್ರಿ 1 ಗಂಟೆವರೆಗೂ ಟೈಮಿಂಗ್ಸನ್ನ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ ಇವತ್ತು ಅವರ ಒಂದು ಮನವಿಯನ್ನು ಸರ್ಕಾರ ಪುರಸ್ಕರಿಸಿದೆ. ಇವತ್ತು ಮಧ್ಯರಾತ್ರಿ 1 ಗಂಟೆವರೆಗೂ ಎಲ್ಲ ಹೋಟೆಲ್, ಬಾರ್, ರೆಸ್ಟೋರೆಂಟ್, ಪಬ್ಗಳನ್ನು ಓಪನ್ ಮಾಡೋದಕ್ಕೆ ಈಗಾಗಲೇ ಪರ್ಮಿಷನನ್ನು ಸರ್ಕಾರ ಕೊಟ್ಟಿರುವಂಥದ್ದು. ಹೀಗಾಗಿ 2 ರೀತಿಯ ಒಂದು ಸಲಹೆಗಳು, ಅಭಿಪ್ರಾಯಗಳು ಕೇಳಿಬರ್ತಾ ಇದೆ. ಕೆಲವರು ನೈಟ್ ಶಿಫ್ಟ್ಗೆ ಹೋಗುವಂಥವ್ರು, ಸೆಕೆಂಡ್ ಶಿಫ್ಟಲ್ಲಿ ಇರುವಂಥವ್ರು, ಬೇರೆ ಊರಿನಿಂದ ಬೆಂಗಳೂರಿಗೆ ಬರುವಂಥವ್ರು, ಇವರಿಗೆಲ್ಲರಿಗೂ ಕೂಡ ಹೋಟೆಲ್ಗಳು ಓಪನ್ ಇರೋದು ನಮಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದರೆ ರಾತ್ರಿ 1 ಗಂಟೆವರೆಗೂ ಆಹಾರಕ್ಕೆ ನಾವೇನು ಫುಡ್ಡಿಗೆ ಅಲ್ದಾಡುವಂತಹ ಪರಿಸ್ಥಿತಿ ತಪ್ಪುತ್ತೆ ಅಂತ. ಆದರೆ ಮತ್ತೊಂದು ಕಡೆ ಜನ ಸೇಫ್ಟಿ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ತಮ್ಮ ಅಭಿಪ್ರಾಯವನ್ನು, ಆತಂಕವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಫೇಮಸ್ ಪ್ಲೇಸ್ ಅಂತ ಹೇಳಿದ್ರೆ ಅದು MG ರೋಡು ಹಾಗೆ ಬ್ರಿಗೇಡ್ ರೋಡು. ಇನ್ನು ಮುಂದೆ ಬ್ರಿಗೇಡ್ ರೋಡ್ನಲ್ಲೂ ಕೂಡ ಇಲ್ಲಿರುವಂತಹ ರೆಸ್ಟೋರೆಂಟ್ಗಳು, ಪಬ್ಗಳನ್ನು 1 ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡೋದಕ್ಕೆ ಪ್ರತಿಯೊಬ್ಬರು ಕೂಡ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಪಾರ್ಟಿ ಅಥವಾ ಏನಾದರೂ ಒಂದು ಫನ್ ಆಕ್ಟಿವಿಟಿ ಮಾಡಬೇಕು, ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಜನ ಈ ಒಂದು ಜಾಗಕ್ಕೆ ಹುಡ್ಕೊಂಡು ಬರ್ತಾರೆ. ಹೀಗಾಗಿ 1 ಗಂಟೆವರೆಗೂ ಅವಕಾಶ ಕೊಟ್ಟಿರುವುದನ್ನು ತುಂಬ ಜನ ಸ್ವಾಗತಿಸ್ತಾ ಇದ್ದಾರೆ. ಆದರೆ ಇದು ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅಪ್ಲೈ ಆಗಬೇಕು, ಎಲ್ಲರಿಗೂ ಕೂಡ 1 ಗಂಟೆವರೆಗೂ ಅವಕಾಶವನ್ನು ಮಾಡಿಕೊಡಬೇಕು ವ್ಯಾಪಾರ ವಹಿವಾಟು
ವಹಿವಾಟನ್ನ ಮಾಡೋದಕ್ಕೆ ಅಂತ ಹೇಳಿ ರಾಜ್ಯ ಹೋಟೆಲ್ ಮಾಲೀಕರ ಸಂಘದವರು ಒಂದು ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ಸದ್ಯದ ಮಟ್ಟಿಗೆ ಕೇವಲ ಬೆಂಗಳೂರಿಗೆ ಸೀಮಿತವಾಗಿ ಮಾತ್ರ ಈ ಒಂದು ಆದೇಶವನ್ನ ಸರ್ಕಾರ ಕೊಟ್ಟಿದೆ. ಇನ್ನು 10 ಮಹಾನಗರ ನಗರಗಳಿಗೆ ಪರ್ಮಿಷನ್ ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನ ಕೂಡ ಕೊಡೋದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಸೋ ಮಚ್ ದೀಪ್ತಿ ತೋಳ್ಪಾಡಿ ನಿಮ್ಮೆಲ್ಲ ಮಾಹಿತಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.